ಈ ದೇಶದಲ್ಲಿ ಬುದ್ಧ ಹುಟ್ಟಿದ್ದಾನೆ, ಮಹಾವೀರರು ಬಂದಿದ್ದಾರೆ, ಶಂಕರರು ಬಂದಿದ್ದಾರೆ, ಮಧ್ವಾಚಾರ್ಯರು ಬಂದಿದ್ದಾರೆ, ರಾಮಾನುಜಾಚಾರ್ಯರು ಬಂದಿದ್ದಾರೆ, ಬಸವಣ್ಣ ಬಂದಿದ್ದಾರೆ, ಕನಕದಾಸರು ಬಂದಿದ್ದಾರೆ, ಪುರಂದರದಾಸರು ಬಂದಿದ್ದಾರೆ, ಸ್ವಾಮಿ ವಿವೇಕಾನಂದರು ಬಂದಿದ್ದಾರೆ. ಅನೇಕ ಜಗತ್ತಿನ ಮಹಾತ್ಮರು ಈ ಧರೆಗೆ ಇಳಿದು ಬಂದಿದ್ದಾರೆ. ಭಾರತ ಅಂತ ಹೇಳಿದ್ರೆ ಅದು ಆಧ್ಯಾತ್ಮದ ತವರು ಮನೆ ಅನ್ನತಕ್ಕಂಥ ಮಾತನ್ನ ಅರವಿಂದ ಯೋಗಿ ಹೇಳಿರ್ತಕ್ಕಂಥ ಮಾತನ್ನ ನಾವು ಕೇಳಿದ್ದೇವೆ. ಇಂತಹ ಭಾರತದೊಳಗಡೆ ನಾವೆಲ್ಲರೂ ಸಹ ಇದ್ದೇವೆ. ಈ ಭಾರತದೊಳಗಡೆ ಈ ಭಾರತ ಮಾತೆ ಅನ್ನತಕ್ಕಂಥ ಬಹಳ ಅತಿ ಅದ್ಭುತ ತಾಯಿ ಇಸ್ಲಾಂ ಧರ್ಮದ ಹಾಗೂ ಕ್ರೈಸ್ತ ಧರ್ಮಕ್ಕೆ ಸಾಕು ತಾಯಿಯಾಗಿಯೂ ಆಶ್ರಯವನ್ನು ನೀಡಿದ್ದಾಳೆ. ಇಸ್ಲಾಂ ಧರ್ಮ ಮತ್ತು ಕ್ರೈಸ್ತ ಧರ್ಮಕ್ಕೆ ಸಾಕು ತಾಯಿಯಾಗಿಯೂ ಸಹ ಆಶ್ರಯವನ್ನು ಕೊಟ್ಟು ಈ ಭಾರತದೊಳಗಡೆ ಜಾತಿ, ಮತ, ಪಂಥ, ಪಂಗಡಗಳನ್ನು ಮೀರಿ ಮನುಷ್ಯತ್ವ ಇರ್ತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಮನುಕುಲದ ಶ್ರೇಯಸ್ಸನ್ನು ಬಯಸಿರ್ತಕ್ಕಂಥ ರಾಷ್ಟ್ರವನ್ನು ಕಟ್ಟುವುದಕ್ಕೆ ಭಾರತ ಮಾತೆ ಕಂಕಣವಾಗಿ ಕೈಯನ್ನು ಕಟ್ಟಿಕೊಂಡು ಕುಳಿತಿದ್ದಾಳೆ. ಇಂತಹ ಈ ದೇಶದೊಳಗಡೆ ಇವತ್ತು ನಮ್ಮ ಈ ದೇಶದೊಳಗಡೆ ನಾವು ಬಹಳ ಚೆನ್ನಾಗಿ ಗಮನ ಇಡಬೇಕು. ಈ ದೇಶದೊಳಗಡೆ ಬಹಳ ದೊಡ್ಡ ಒಂದು ಮಾತಿದೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನತಕ್ಕಂತಹ ಭಾರತದ ಅತಿ ಅದ್ಭುತವಾದಂಥ ಒಂದು ಶ್ಲೋಕ ಇದೆ. ಈ ದೇಶದೊಳಗಡೆ ಮಾತೃದೇವೋಭವ ಅಂತಿದೆ, ಪಿತೃದೇವೋಭವ ಅಂತಿದೆ, ಆಚಾರ್ಯ ದೇವೋಭವ ಅನ್ನತಕ್ಕಂತಹ 3 ಶ್ಲೋಕಗಳಿದೆ. ಆದರೆ ಇಲ್ಲಿ ಮಾತೃದೇವೋಭವ ಅನ್ನತಕ್ಕಂಥ ಶ್ಲೋಕದೊಳಗಡೆ ತಾಯಿಯೇ ದೇವರು, ಮನೆಯೇ ಮೊದಲ ಪಾಠಶಾಲೆ ಅನ್ನತಕ್ಕಂತಹ ಈ ಭಾರತದ ನೆಲದೊಳಗಡೆ ಮಾತೃದೇವೋಭವ ಅಂತ ಹೇಳಿರ್ತಕ್ಕಂಥ ದೇಶದೊಳಗಡೆ ಇವತ್ತು ತಂದೆ ತಾಯಿನ ನೋಡಲಾರದ ಮಕ್ಕಳು ಹುಟ್ಟಿದ್ದಾರೆ. 18,000 ವೃದ್ಧಾಶ್ರಮಗಳು ಈ ದೇಶದೊಳಗಡೆ ಇದೆ. ಗಮನ ಇಡಬೇಕು. ನಾನು ಮಾತನಾಡುವ ಮಾತು, ನನ್ನ ಭಾಷಣ ರಾಜಕೀಯ ಅಲ್ಲ, ನಾನು ಟೈಮ್ ಪಾಸ್ ಮಾಡಲಿಕ್ಕೆ ಬಂದಿಲ್ಲ, ನನಗೆ ಸಮಯವೂ ಇಲ್ಲ. ಬಹಳ ಚೆನ್ನಾಗಿ ಗಮನ ಇಡಬೇಕು ನೀವೆಲ್ಲರೂ. ಈ ದೇಶದೊಳಗಡೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ತಾಯಿಯೇ ದೇವರು. ಕುರಾನಿನಲ್ಲಿ ಇದೇ ಮಾತನ್ನು ಹೇಳ್ತಾರೆ. ನೀನು ಸ್ವರ್ಗವನ್ನು ಎಲ್ಲಿ ಕಾಣಬೇಕು ಅಂದ್ರೆ ತಾಯಿಯ ಪಾದದಲ್ಲೇ ನೀನು ಸ್ವರ್ಗವನ್ನು ಕಾಣಬೇಕು ಅಂತ ಕುರಾನ್ ಹೇಳುತ್ತದೆ, ಬೈಬಲ್ ಹೇಳುತ್ತದೆ, ಧರ್ಮ ತ್ರಿಪಿಟಿಕೆಗಳು ಹೇಳುತ್ತದೆ, ಜೈನ ಧರ್ಮದ ಶಾಸ್ತ್ರ ಹೇಳುತ್ತದೆ. ಈ ದೇಶದ ಅತಿ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಮಾತೃದೇವೋಭವ ಅಂತ ಹೇಳುತ್ತದೆ. ಎಲ್ಲ ಧರ್ಮಗಳು ತಂದೆ ತಾಯಿನ ನೋಡು ಅಂತ ಹೇಳುತ್ತದೆ. ಆದರೆ ಇವತ್ತು ಈ ದೇಶದೊಳಗಡೆ 18,000 ತಂದೆ ತಾಯಿಗಳನ್ನು ನೋಡಲಾರದ ಮಕ್ಕಳು ಆಶ್ರಮಕ್ಕೆ ತೆಗೆದುಕೊಂಡು ಹೋಗಿ ಬಿಟ್ಟಿದ್ದಾರೆ. ಹಾಗಾದ್ರೆ ಈ ದೇಶದಲ್ಲಿ ಧರ್ಮದ ಪಾತ್ರ ಇವತ್ತಿನ ಯುವಕರ ಮೇಲೆ ಯಾಕೆ ಪರಿಣಾಮ ಬೀರಲಿಲ್ಲ? ಕಾರಣ ಏನು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ನಾವು? ಈ ಸಮಾಜದಲ್ಲಿ ಮನುಷ್ಯರಾಗಿ ನಾವು ಎದಕ್ಕಾಗಿ ಹುಟ್ಟಿದ್ದೇವೆ? ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಐ ಆಮ್ ನೆವರ್ ಬಾರ್ನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ತ್. ಈ ಸಮಾಜದಲ್ಲಿ ನಾವು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಇಂತಹ ಜಾತಿಯವರಲ್ಲೇ ಹುಟ್ಟಬೇಕನ್ನತಕ್ಕಂಥ, ಇಂತಹ ಧರ್ಮದಲ್ಲೇ ಹುಟ್ಟಬೇಕನ್ನತಕ್ಕಂಥ ಅಪ್ಲಿಕೇಶನ್ ನಾವು ಯಾರು ಹಾಕಿಲ್ಲ. ಆದರೆ ನಾವೆಲ್ಲರೂ ಈ ಸಮಾಜದಲ್ಲಿ ಹುಟ್ಟಿ ಬಂದಿದ್ದೇವೆ. ಅದು ತಂದೆ ತಾಯಿಯ ಋಣವನ್ನು ತೀರಿಸಲಾರದ ಮಕ್ಕಳು ಈ ಸಮಾಜದಲ್ಲಿದ್ದಾರೆ. ನಾನು ಈ ಕನ್ಮಡಿಗೆ ಬಂದಿರತಕ್ಕಂಥ ಉದ್ದೇಶ ಒಂದು, ಗಮನ ಇಡಿ, ನನ್ನನ್ನು ನೀವು ಮರೀರಿ, ಆದರೆ ಹಡದ ತಂದೆ ತಾಯಿನ ಎಂದೂ ಮರೆಯಲಾರದೆ ಅವರ ಜೀವನವನ್ನು ಚೆನ್ನಾಗಿ ನೋಡಿಕೊಳ್ಳುವ ಭಾವ ನಿಮ್ಮಲ್ಲಿ ಬರಲಿ ಅನ್ನತಕ್ಕಂಥ ಮಾತನ್ನ. ಈ ಜಗತ್ತಿನಲ್ಲಿ ಇನ್ನೊಬ್ಬ ಸ್ವಾಮಿ ಸಿಗಬಹುದು, ಬೇಕಾದಷ್ಟು ಜ್ಯೋತಿರ್ಲಿಂಗಗಳನ್ನು ದರ್ಶನ ಆಗಬಹುದು, ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಂದೆ ತಾಯಿಗಳು ಈ ಸಮಾಜದಲ್ಲಿ ಸಿಗುವುದಿಲ್ಲ. ಇಲ್ಲಿ ನಿಂತಿರ್ತಕ್ಕಂಥ ಯುವಕರಿಗೆ ಒಂದು ಮಾತನ್ನು ಹೇಳ್ತೇನೆ ನಾನು, ಇಲ್ಲಿ ನಿಂತಿರ್ತಕ್ಕಂಥ ಯುವಕರಿಗೆ ಒಂದು ಮಾತನ್ನು ಹೇಳ್ತಾನೆ, ಇಲ್ಲಿ ಬೆಳೆದಿರ್ತಕ್ಕಂಥ ಸಮುದಾಯಕ್ಕೆ ಒಂದು ಮಾತನ್ನು ಹೇಳ್ತಾನೆ. ತಂದೆ ತಾಯಿಗಳ ಋಣವನ್ನು ತೀರಿಸಲಾರದ ಜನ ಈ ಜಗತ್ತಿನಲ್ಲಿ ಎಲ್ಲಿದ್ದರೇನು, ಹೇಗಿದ್ದರೇನು, ಈ ಸಮಾಜದೊಳಗಡೆ ಎಲ್ಲಿದ್ದರೇನು, ಹೇಗಿದ್ದರೇನು?
ಮೊದಲು ತಂದೆ ತಾಯಿ ಋಣವನ್ನು ತೀರಿಸುವ ಮಕ್ಕಳು ಈ ಸಮಾಜದಲ್ಲಿ ಬರಬೇಕಾಗಿದ್ದಾರೆ ಇವತ್ತು ನಮಗೆ. ಸ್ವಾಮಿ ಯುವಕರೇ, ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು, ಬುದ್ಧ ಏನು ಹೇಳಿದ್ರು, ಬಸವಣ್ಣ ಏನು ಹೇಳಿದ್ರು, ಅಂಬೇಡ್ಕರ್ ಏನು ಹೇಳಿದ್ರು, ಇದನ್ನು ಬಹಳ ಚೆನ್ನಾಗಿ ನೀವು ಗಮನದಲ್ಲಿ ಇಟ್ಕೊಳ್ರಿ. ಒಬ್ಬ ಕವಿ ಬರೀತಾನೆ, 10 ಮಕ್ಕಳ ಎತ್ತು ಪೊರೆಯುವಳು ತಾಯಿ, ಮುತ್ತು ಮಾಣಿಕ್ಯದಿಂದ ಪಾಡಿ, 10 ಮಕ್ಕಳನ್ನ ಮತ್ತೆ ಪೊರೆಯೊಳಕ್ಕೆ, 10 ಬೋಳಾಡುವರು ಬೋಳು ಬಸವ. 10 ಮಕ್ಕಳನ್ನ 2 ತಂದೆ ತಾಯಿಗಳ ಸಾಕ್ತಾರೆ, ಆದರೆ 2 ತಂದೆ ತಾಯಿಗಳನ್ನ ಸಾಕಬೇಕಾದ್ರೆ 10 ಮಕ್ಕಳು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡಿಸ್ತಾರೆ ಈ ಜಗತ್ತಿನಲ್ಲಿ. ಸ್ವಾಮಿ, ಬಹಳ ವೇದ ಓದಬೇಡ್ರಿ, ಆಗಮ ಓದಬೇಡ್ರಿ, ಪೂಜೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಜೀವನ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಯುವಕರೇ, ನಾಳೆ ನಾನು ಹೋದ ಮೇಲೆ ನೀವೆಲ್ಲರೂ ಸಹ ಈ ಸಮಾಜದಲ್ಲಿ ಇರ್ತಕ್ಕಂಥವರು, ಇವತ್ತಿನ ಯುವಕರು, ನೀವೇನು ಮಾಡಬೇಕಾಗಿಲ್ಲ. 1 ಬಕೆಟ್ ತಗೊಳ್ರಿ, ಇನ್ನೊಂದು ಬಕೆಟ್ ತಗೊಳ್ರಿ, 1 ಬಕೆಟ್ ನಲ್ಲಿ ಹಾಲು ಹಾಕ್ರಿ, ಇನ್ನೊಂದು ಬಕೆಟ್ ನಲ್ಲಿ ಸರಾಯಿ ಹಾಕ್ರಿ. ಅದೇ 2 ಬಕೆಟ್ ಅನ್ನು ತೆಗೆದುಕೊಂಡು ಈ ಬಸ್ ಸ್ಟ್ಯಾಂಡ್ ಹತ್ರ ತಂದು ಇಡ್ರಿ. ಊರಿನಲ್ಲಿರುವ ನಾಯಿಗಳಿಗೆ ಅಲಂಕಾರ ಮಾಡಿಕೊಂಡು ಯುವಕರು ಊದುತ್ತಾ ಬಾರಿಸುತ್ತಾ ಕರೆದುಕೊಂಡು ಬನ್ರಿ. ಆ ಬಕೆಟ್ ಮುಂದೆ ತಂದು ನಿಲ್ಲಿಸ್ರಿ. ನಾಯಿ ಯಾವುದು ಕುಡಿತಿದೆ ನೋಡಿ ಜೀವನ ಮಾಡ್ರಿ. ಜಗತ್ತಿನಲ್ಲಿ ಮನುಷ್ಯತ್ವ ಯಾವುದು, ಮಾನವೀಯ ಮೌಲ್ಯ ಯಾವುದು ಅಂತ ಗೊತ್ತಾಗ್ತದೆ ಜಗತ್ತಿನಲ್ಲಿ. ಬಹಳ ದೂರ ಹೋಗಬೇಕಾಗಿಲ್ಲ ಯುವಕರೇ, ನೀವು ಬಹಳ ದೂರ ಹೋಗಬೇಕಾಗಿಲ್ಲ. ಭಾರತ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ಭಾರತವಲ್ಲ, ಇದು ಅಭಿವೃದ್ಧಿಯ ಭಾರತ, ಇದು ಭಾವೈಕ್ಯತೆಯ ಭಾರತ, ಇದು ತಂದೆ ತಾಯಿನ ದೇವರು ಅಂತ ತೋರಿಸಿರುವ ಭಾರತ, ಇದು ಮನೆಯನ್ನ ದೇವರು ಮಾಡಿರುವ ಭಾರತ, ಇದು ದೇಹವನ್ನ ದೇವಾಲಯ ಮಾಡಿರುವ ಭಾರತವಿದು. ಇದು ಹೆಣ್ಣು ಮಕ್ಕಳನ್ನ ತಂದೆ ತಾಯಿಯ ರೀತಿಯಲ್ಲಿ ಅಲ್ಲ, ಮಾತೃದೇವೋಭವ, ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳಾಗಿ ನೋಡಿದ ಭಾರತವಲ್ಲ. ಹೆಣ್ಣಲ್ಲ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನತಕ್ಕಂತಹ ಸಾಕ್ಷಾತ್ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿರ್ತಕ್ಕಂಥ ಭಾರತ. ನಾವೆಲ್ಲಿದ್ದೇವೆ? ಯಾವ ಜಾಗದಲ್ಲಿದ್ದೇವೆ ಸ್ವಾಮಿ? ಒಂದು ಊರಿನಲ್ಲಿ ಕನಿಷ್ಠ ಅಂತ ಹೇಳಿದ್ರು 5 ರಿಂದ 10 ಸರಾಯಿ ಅಂಗಡಿಗಳಾಗಿ ಬಿಟ್ಟು, 10 ರಿಂದ 5 ಸರಾಯಿ ಅಂಗಡಿಗಳಾಗಿ ಬಿಟ್ಟು, ಒಂದು ಜಾತ್ರೆ ಬಂದ್ರೆ ಹೊಡೆದಾಟ ಮಾಡ್ತೇವೆ, ಒಂದು ರಾಜಕೀಯ ಬಂದ್ರೆ ಬಡದಾಡ್ತೇವೆ, ಒಂದು ಮದುವೆ ಮನೆಗಳಲ್ಲಿ ಕುಡಿದು ಹೋರಾಟ ಮಾಡ್ತಾ ಇದ್ದೇವೆ. ಹೇಗೆ ಕಟ್ಟೋದು ವಿಚಾರ ಮಾಡ್ರಿ ಯುವಕರೇ. ಎಲ್ಲಿ ಸ್ವಾಮಿ ವಿವೇಕಾನಂದನ ಆದರ್ಶ, ಎಲ್ಲಿ ಅರವಿಂದರ ಆದರ್ಶ, ಎಲ್ಲಿ ಮಹಾತ್ಮರ ಆದರ್ಶ? ಮಹಾತ್ಮರು ಹೇಳಿದ್ರು, ನೀನು ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಕನ್ಮಡಿಯ ಸದ್ಭಕ್ತರೇ, ಜಗತ್ತಿಗೆ ದ್ರಾಕ್ಷಿ ಕೊಡುವ ಹಳ್ಳಿ ನಿಮ್ಮದು, ಜಗತ್ತಿಗೆ ಒಣದ್ರಾಕ್ಷಿಯನ್ನು ಕೊಡುವಂತಹ ಕಾರ್ಯಕ್ಷೇತ್ರವಿದು. 300-400 ವರ್ಷದ ಹಿಂದೆ ಅವಧೂತನಾಗಿ ಹೋಗಿರ್ತಕ್ಕಂತಹ ಧರೇಶ್ವರನ ಕ್ಷೇತ್ರವಿದು. ಗಮನ ಇಡಬೇಕು ನೀವೆಲ್ಲರೂ. ಇವತ್ತಿನ ಯುವಕರು ಒಳ್ಳೆಯ ಸಚ್ಚಾರಿತ್ರ್ಯವಾಗಿರ್ತಕ್ಕಂಥ ಯುವಕರು ನಮಗೆ ಬೇಕಾಗಿದ್ದಾರೆ, ದುಡಿಯುವ ಯುವಕರು ಬೇಕಾಗಿದ್ದಾರೆ, ಭಾವೈಕ್ಯತೆಯನ್ನು ಮೆರೆಯುವ ಹುಡುಗರು ಬೇಕಾಗಿದ್ದಾರೆ. ಜಾತಿ ಮತ ಪಂಥಗಳನ್ನು ಮೀರಿ, ಧರ್ಮಗಳನ್ನು ಮೀರಿ ದೇವನೊಬ್ಬನೇ ತಂದೆ, ಮನುಜರೆಲ್ಲರೂ ಒಂದೇ, ನಡೆಯುವ ನೆಲ ಒಂದೇ, ಕುಡಿಯುವ ನೀರೊಂದೇ, ಉದಯಿಸುವ ಸೂರ್ಯ ಒಂದೇ, ಬೀಸುವ ಗಾಳಿ ಒಂದೇ, ದೇವರೊಬ್ಬನೇ ಒಬ್ಬ, ಮನುಜ ಕುಲ ಮನುಜ ಮತ ಅನ್ನತಕ್ಕಂಥ ವಿಶ್ವಭಾತೃತ್ವದ ಯುವಕರು ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿದ್ದಾರೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಬಹಳ ಭಯ ಆಗ್ತದೆ. ಭಾಷಣ ಮಾಡಿ ನನ್ನಂತವನು ಹೋಗಬೇಕಾದ್ರೆ ಭಯ. ಸರ್ಕಾರ ಪೊಲೀಸ್ ಕೊಟ್ಟಾರ, ನಿಜಗುಣಾಥ ಸ್ವಾಮೀಜಿಗೆ ಗುಂಡಿಟ್ಟು ಕೊಂದಾರು ಅಂತ. ನಮ್ಮಂತ ಸ್ವಾಮಿಗಳಿಗೇನೆ ಗುಂಡಿಟ್ಟು ಕೊಲ್ತಾರೆ ಅಂದ ಮೇಲೆ ಇನ್ನೇನು ಆಗ್ಲಿಕ್ಕೆ ಸಾಧ್ಯತೆ ಇದೆ ಈ ದೇಶದೊಳಗಡೆ? ಅದಕ್ಕೆ ಬಸವಣ್ಣ ಬರೆದ್ರು, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬೋಡೆ, ಬೇಲಿ ಕೈಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮಲೆ ಹಾಲು ನಂಜಾಗಿ ಕೊಲುವಡೆ, ಈ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ತಂದೆ ತಾಯಿಯನ್ನು ನೋಡಲಾರದ ಮಕ್ಕಳು ಹುಟ್ಟಿದರು. ಶಾಲೆಗೆ ಬಂದಂತ ಮಕ್ಕಳನ್ನ ಶಿಕ್ಷಕರು ಪಾಠ ಮಾಡುವುದನ್ನು ಬಿಟ್ಟು ಅನೈತಿಕ ಚಟುವಟಿಕೆಗಳಿಗೆ ಕೈ ಹಾಕಿದರು.
ಮನೆಯಲ್ಲಿರುವ ಮಗಳಿಗೆ ತಂದೆ ಅತ್ಯಾಚಾರ ಮಾಡುವ ಮನಸ್ಸು ಬಂತು. ಸ್ವಾಮಿಗಳ ಮಠಕ್ಕೆ ಶಿಷ್ಯರು ಬಂದ್ರ ಯೋಗದ ಭೂಮಿ ಆಗತಕ್ಕಂಥದ್ದು ಭೋಗದ ಭೂಮಿಯಾಗಿ ನಡೆದುಕೊಳ್ಳುವ ಸ್ಥಿತಿಗೆ ಬಂತು. ಏನು ಬದಲಾವಣೆ ಮಾಡೋದು ಈ ದೇಶದೊಳಗಡೆ? ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಇನ್ನೊಂದು 50 ವರ್ಷ ಹೋಗ್ಲಿ, ಈ ರಾಷ್ಟ್ರದೊಳಗಡೆ ಮಳೆ ಕಡಿಮೆ ಆಗ್ತದ, ಆಹಾರ ಪದ್ಧತಿ ಕಡಿಮೆ ಆಗ್ತದ, ರೈತರು ಇವತ್ತು ನೆಲ ಮತ್ತು ಆಕಾಶ ನೋಡುವ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಒಂದು ಕಡೆ ಧಾರ್ಮಿಕ ಮುಖಂಡರ ಅಟ್ಟಹಾಸ ಮೆರೀತಾ ಇದೆ, ಇನ್ನೊಂದು ಕಡೆ ಭ್ರಷ್ಟಾಚಾರದ ವ್ಯವಸ್ಥೆ ನಿಂತುಕೊಂಡಿದೆ, ಇನ್ನೊಂದು ಕಡೆ ಪ್ರಕೃತಿಯ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥ ಈ ರಾಷ್ಟ್ರದೊಳಗಡೆ ಹೇಗೆ ಬದುಕೋದು ನಾವು? ವಿಚಾರ ಮಾಡಿ ನೋಡಿ ನೀವೆಲ್ಲರೂ. ಇನ್ನೊಂದು 50 ವರ್ಷ ಹೋಗ್ಲಿ, ಜೋಳಕ್ಕೆ ಬೆಲೆ ಇಲ್ಲ, ಅನ್ನ ಸಿಗೋದು ಕಷ್ಟ, ಅಕ್ಕಿ ಸಿಗುವುದು ಕಷ್ಟ, ದುಡಿಯುವ ಕೈಗಳೇ ಇಲ್ಲ, ಮೋಸ ವಂಚನೆ ದಗ, ಎಲ್ಲಿ ಹೋದ್ರೂ ಅಲ್ಲಿ ಮೋಸ ಮಾಡುವ ವ್ಯವಸ್ಥೆಗೆ ನಿಂತುಕೊಂಡಿದ್ದೇವೆ ಸ್ವಾಮಿ. ಈ ದೇಶ ನಮ್ಮದು, ಈ ನಾಡು ನಮ್ಮದು, ಈ ರಾಷ್ಟ್ರ ನಮ್ಮದು, ಈ ನೆಲ ನಮ್ಮದು, ಈ ಜಲ ನಮ್ಮದು ಅನ್ನುವ ಭಾವನೆ ಇವತ್ತಿನ ಯುವಕರಿಗೆ ಬರಬೇಕಾಗಿದೆಯಲ್ಲ, ಇವತ್ತಿನ ಸತ್ಪ್ರಜೆಗಳಿಗೆ ಬರಬೇಕಾಗಿದೆಯಲ್ಲ. ವಿಚಾರ ಮಾಡಿ ನೋಡಿ. ನಮ್ಮ ಮತಗಳನ್ನು ನಾವು ಮುಂದಿನ ದಿನಮಾನ ಚುನಾವಣೆಯಲ್ಲಿ ಒಂದು ಓಟನ್ನ, ಒಂದು ಸೀರೆಗೆ, ಒಂದು ಹೆಂಡಕ್ಕೆ, ಇದಕ್ಕೆ ಮಾರಿಕೊಳ್ಳುವ ರೀತಿಯಲ್ಲಿ ನಮ್ಮನ್ನೇ ನಾವು ಮಾರಿಕೊಳ್ಳುವ ಮನಸ್ಸಿನ ಸ್ಥಿತಿಯಲ್ಲಿ ಇವತ್ತು ನಮ್ಮ ಈ ದೇಶದಲ್ಲಿ ನಾವು ಪ್ರಜೆಗಳು ಬಂದು ನಿಂತುಕೊಂಡಿದ್ದೀವಲ್ಲ. ವಿಚಾರ ಮಾಡಬೇಕು, ನಾನು ಬಂದಿರುವ ಉದ್ದೇಶ ಏನು ಅಂತ. ನಾವು ಬಂದಿರುವ ಉದ್ದೇಶ ಏನು ಅನ್ನತಕ್ಕಂಥದ್ದನ್ನು ನೀವು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂದ್ರೆ, ಬಹಳ ನೋವಿನ ಸಂಗತಿಯಲ್ಲಿ ನಿಂತುಕೊಂಡಿದ್ದೇವೆ ಇವತ್ತು. ದೇವರು ಧರ್ಮಗಳು ಅನ್ನತಕ್ಕಂಥದ್ದು ದೂರಿ ನಿಂತದೆ ಇವತ್ತು, ದೂರಿ ನಿಲ್ಲಿಸ್ಕೊಂಡಿದ್ದೀವಿ. ದಯಮಾಡಿ ಇಲ್ಲಿ ಕುಳಿತವರಿಗೆ ಒಂದು ಮಾತನ್ನು ಹೇಳ್ತೇನೆ, ಯುವಕರೇ, ನಿಮ್ಮ ಕೈಗಳು ದುಡಿಯುವ ಕೈಗಳಾಗಲಿ, ನಿಮ್ಮ ಕೈಗಳು ಪರಸ್ತ್ರೀಯರನ್ನು ನೋಡುವಾಗ ಮಹಾದೇವಿ ಎನ್ನುವ ಕೈಗಳಾಗಲಿ, ನಿಮ್ಮ ಕೈಗಳು ಹೆಣ್ಣು ಮಕ್ಕಳನ್ನು ನೋಡುವಾಗ ಪರಸ್ತ್ರೀಯರನ್ನು ಮಹಾದೇವಿ ಎನ್ನುವ ಕೈಗಳಾಗಲಿ, ನಿಮ್ಮ ತಂದೆ ತಾಯಿಗಳನ್ನು ನೋಡುವಾಗ ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠ ಅನ್ನತಕ್ಕಂತಹ ಭಾವನೆಯಲ್ಲಿ ನಿಮ್ಮ ಕೈಗಳು ಬರಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತೀನಿ. ಈ ನಾಡಿನಲ್ಲಿ ಬಸವಣ್ಣ ಬಂದ್ರು, ಎಂಥವನು ಬಸವಣ್ಣ? ಇದೇ ಪಕ್ಕದ ಹಳ್ಳಿಯ ಒಳಗಡೆ ಸಿದ್ದೇಶ್ವರ ಸ್ವಾಮಿಗಳು ಬಂದ್ರು, ಎಂತಹ ದೊಡ್ಡ ಯೋಗಿಗಳು, ಎಷ್ಟು ದೊಡ್ಡ ಯೋಗಿಗಳು ಬಂದ್ರು ಈ ದೇಶದೊಳಗಡೆ. ಬಸವಣ್ಣನವರು ಎಂಥವರು ಈ ನಾಡಿನೊಳಗಡೆ? 770 ಜನ ಮರಗಡಂಗಳು, ಲಕ್ಷದ ಮೇಲೆ 96,000 ಜನ ಫಾಲೋವರ್ಸ್ಗಳು, 330 ಜನ ವಚನಕಾರರು, 63 ಜನ ಹೆಣ್ಣು ಮಕ್ಕಳು. ಬಸವಣ್ಣ ಎಂತಹ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಈ ಸಮಾಜವನ್ನು ಕಟ್ಟಿದ್ರು. ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಾಧಾರನೆಂಬೆನೆ ಚೆನ್ನಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ. ನಮಗೆ ಜಾತಿಯ ವಾಸನೆ ಭೂತ ತಗಲಿಬಿಟ್ಟಿದೆ ಒಂದು ಕಡೆಯಲ್ಲಿ, ತೆಗಿಲಿಕ್ಕೆ ಹೋಗಕ್ಕಾಗೋದಿಲ್ಲ. ಎಂಥವನು ಬಸವಣ್ಣ ಸ್ವಾಮಿ? ಬಿಜಾಪುರ ಅಂತ ಹೇಳಿದ್ರ ಇಡೀ ಜಗತ್ತಿಗೆ ಬುದ್ಧನ ನಂತರ, ಮಹಾವೀರನ ನಂತರ, ಸಾಕ್ರೆಟಿಸ್ನ ನಂತರ, ಸ್ವಾಮಿ ವಿವೇಕಾನಂದರ ನಂತರ, ಲೆನಿನನ ನಂತರ, ಪ್ರವಾದಿ ಮಹಮ್ಮದ್ ಪೈಗಂಬರ ನಂತರ, ಜೀಸಸನ ನಂತರ ಈ ಜಗತ್ತಿನೊಳಗಡೆ ಬಿಜಾಪುರ ಜಿಲ್ಲೆ ಒಳಗಡೆ ಇದೇ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದ್ರು ಬಸವಣ್ಣ. ಎಂತಹ ದೊಡ್ಡ ಕ್ರಾಂತಿ ಮಾಡಿದ್ರು, ಎಂತಹ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಳಿದ್ರು. ಬಸವಣ್ಣನವರ ಜೀವನ ಚರಿತ್ರೆ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಸವಣ್ಣನವರು ಸಣ್ಣವರಾಗಿರ್ತಾರೆ, ಬಹಳ ಸಣ್ಣವರು, ಬಹಳ ಮನೆಯ ಮುಂಭಾಗದಲ್ಲಿ ಕುಳಿತಿರ್ತಾರೆ, ಆಟ ಆಡ್ತಾ ಇರ್ತಾರೆ. ಆಟವನ್ನು ಮುಗಿಸಿಕೊಂಡು ಮನೆಯೊಳಗಡೆ ಹೋಗ್ತಾರೆ. ಮಠ ಮಧ್ಯಾಹ್ನ 12 ಗಂಟೆಗೆ ಒಬ್ಬ ಕೆಳವರ್ಗದವನು, ಜಾತಿ ವಾಸನೆ ಇರುವವರಿಗೆ ಹೇಳ್ತೀನಿ ವಚನವನ್ನ, ಒಬ್ಬ ಕೆಳವರ್ಗದವನು ಚಪ್ಪಲಿ ಮಾಡಿಕೊಂಡು ತಂದು ಆ ಮನೆಯ ಮುಂಭಾಗದಲ್ಲಿ ಇಟ್ಟು ಹೋಗ್ತಾನೆ. ಹೋದ ನಂತರ ಆ ಚಪ್ಪಲಿಯನ್ನ 12 ಗಂಟೆಗೆ ಇಟ್ಟು ಹೋಗ್ತಾನೆ. ಅವಳ ತಾಯಿ ಏನು ಮಾಡ್ತಾಳೆ, ಚಪ್ಪಲಿ ಮಾಡಿ ಇಟ್ಟು ಹೋದ ಮೇಲೆ ಅದೇ ಚಪ್ಪಲಿಗೆ ಒಂದಿಷ್ಟು ಆಕಳ ಮೂತ್ರ ತಗೊಂಡು ಬಂದು
ತುಳಸಿ ಎಲೆ ತೆಗೆದುಕೊಂಡು ಬಂದು ಆಕಳ ಮೂತ್ರ ತಂದು ಆ ಚಪ್ಪಲಿ ಮೇಲೆ ಹೀಗೆ ಸಿಂಪಡಿಸ್ತಾಳೆ. ಬಸವಣ್ಣ ಕೇಳ್ತಾನೆ, ಅವ್ವ ಏನು ಮಾಡಿದೆ? ಏನಿಲ್ಲ, ಅವರು ದಲಿತರು, ಅವರು ಊರ ಹೊರಗಿರ್ತಾರೆ, ಅವರು ಮಾಂಸ ತಿನ್ನುವವರು, ಅವರು ಸತ್ತ ದನಗಳನ್ನ ಎಳೆಯುವವರು, ಅವರು ಮನುಷ್ಯರಲ್ಲ, ಅವರ ಮುಖ ನೋಡಬಾರದು, ಅವರನ್ನ ನೋಡಿದ್ರೆ ದರಿದ್ರ ಬರ್ತದ, ಅದಕ್ಕಾಗಿ ಅವರು 12 ಗಂಟೆಗೆ ಬರಬೇಕು, ಅದಕ್ಕಾಗಿ ಅವರು ಮಾಡಿರುವ ಚಪ್ಪಲಿಯನ್ನ ನಾನು ಆಕಳ ಮೂತ್ರ ಹಾಕಿ ಶುದ್ಧ ಮಾಡಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಬಸವಣ್ಣ ಕೇಳ್ತಾನೆ, ಯವ್ವ ಆಕಳ ಮೂತ್ರ ಹಾಕಿ ಆ ಜಡವಾದ ಚಪ್ಪಲಿ ಶುದ್ಧ ಆಗ್ತದೆ ಅನ್ನೋ ಮನಸ್ಸು ನಿನಗಿದ್ರೆ, ಒಂದು ಜಡವಾದ ಚಪ್ಪಲಿ ಶುದ್ಧ ಆಗ್ತದಂದ್ರೆ ಅದೇ ಆಕಳ ಮೂತ್ರ ಆ ಮನುಷ್ಯನ ಮೇಲೆ ಹಾಕಿದ್ರು ಅವನು ಶುದ್ಧ ಆಗ್ತಾನಲ್ಲ, ಅವ ಯಾವುದವ ನಿನ್ನ ಧರ್ಮ ಈ ಜಗತ್ತಿನಲ್ಲಿ? ಹೇಳು ನೀನು, ಹೇಳು. ಮಾಂಸ ತಿನ್ನವನ ನೀನು ಹೊರಗಡೆ ಇಟ್ಟಿದ್ಯಾ, ಬೆಳಗಾಯ್ತಂದ್ರೆ ಇಲಿ ಬೆಕ್ಕು ತಿಂದ ಬರ್ತದೆ, ಬೆಕ್ಕು ಇಲಿ ತಿಂದದ ಮನೆ ಒಳಗಡೆ ಇದ್ದದಲ್ಲವಾ? ಬೆಕ್ಕೆಲ್ಲದ ಎಲ್ಲದರೇ ಮನೆ ಒಳಗೆ ಏನ್ ತಿಂತದ? ಇಲಿ ತಿಂತದ. ಇಲಿ ತಿನ್ನೋ ಬೆಕ್ಕನ್ನು ಬಿಟ್ಕೊಂಡಿದ್ರಿ, ಮಾಂಸ ತಿನ್ನೋ ಮನುಷ್ಯನನ್ನು ಹೊರಗಿಟ್ಟಿ ಅಲ್ವಾ? ವಿಚಾರ ಮಾಡಿ, ಏನು ನಾವು ಬದಲಾವಣೆ ಆಗಿದ್ದೀವಿ? ಏನು ನಮ್ಮ ಹೃದಯದಲ್ಲಿ ಬದಲಾವಣೆ ಆಗಿದೆ? ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಿಲ್ಲ ನಾವು, ಕಾಣದೇ ಇರುವ ದೇವರನ್ನೇ ಏನು ಪ್ರೀತಿ ಮಾಡ್ತೀರಿ? ಯಾವುದು ಮಡಿ? ಬರೀ ಮಡಿ ಮಾಡ್ತಾರ್ರಿ, ಮಡಿ 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 ಮಡಿ, ಅದು ಮಡಿ ಇದು ಮಡಿ ಆ ಮಡಿ ಮಡಿ. ನಿರ್ಮಲವಾದ ಮನಸ್ಸೆ ಮಡಿ, ಉಳಿದಿದ್ದಲ್ಲ ಕಾಲ್ ಮಡಿ. ತಿಳಿತಿಲ್ಲ? ಬರೀ ಮಡಿ ಮಾಡ್ತಾವ. ಹೆಣ್ಣು ಮಕ್ಕಳಂತೂ ತಿಕ್ಕಿದೆ ತಿಕ್ಕಿದು, ತಿಕ್ಕಿದೆ ತಿಕ್ಕಿ, ಅದನ್ನ ತಿಕ್ಕದೆ ಇದನ್ನ ತಿಕ್ಕದೆ. ಅವ್ರು ಮುಟ್ಟಿಸ್ಕೊಂಡ್ರೆ ಹಿಂಗಾಗ್ತದೆ, ಇವ್ರನ್ನ ಮುಟ್ಟಿಸ್ಕೊಂಡ್ರೆ ಹಿಂಗಾಗ್ತದೆ. ಊರಿಗಿರೋರು ಹೊರಗಿರೋರು ಎಲ್ಲರೂ ಕೆಟ್ಟವರು. ಅದಕ್ಕೆ ಬಸವಣ್ಣ ಬೈತಾರ, ಬಸವಣ್ಣ ಬರೀತಾರೆ ತಮ್ಮ ವಚನದಲ್ಲಿ, ಯಾರನ್ನ ಹೊಲೆಯರು ಅಂತಿರೋ ತಮ್ಮ, ಯಾರನ್ನ ಹೊಲೆಯರಂತೀರಿ? ಹೊಲೆಯರು ಹೊಲೆಯರೆಂಬಿರಿ, ಊರ ಹೊರಗಿರೋರು ಹೊಲೆಯರೇ. ಯಾರು ಹೊಲೆಯರು? ತಾಯಿಗೆ ಬೈದವನೇ ಹೊಲೆಯ, ತಂದೆಗೆ ಮಾರುತ್ತರ ಕೊಟ್ಟವನೇ ಹೊಲೆಯ, ಪರಸತಿಯನ್ನು ಚಿತ್ತದಲ್ಲಿ ಬಯಸುವವನೇ ಹೊಲೆಯ. ಹೊಲೆಯರಂತೀರಿ, ಎಲ್ಲಿದೆಪ್ಪ ಹೊಲೆ? ಹೊಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಎಲ್ಲರೂ ಹೊಲೆ ಕಟ್ಟದ ಮೇಲೇ ಹುಟ್ಟೋದು, ಏನು ತಲೆ ಹುಟ್ಟಿವೇನ? ಎಲ್ಲಿದೆ ಜಾತಿ? ಈಗಂತೂ ಹೋಗಿದೆ ಬಿಡ್ರಿ, ಮ್ಯಾಕ್ಸಿಮಮ್ ಹೋಗೈತಿ. ವಿದ್ಯಾವಂತರಲ್ಲಿ ಬುದ್ಧಿವಂತರಲ್ಲಿ ಜಾತಿ ಹೋಗದ, ಆದರೂ ಅದು ತುಡ್ಕಾಡ್ತದ, ಒಂದೊಂದು ಸಲ ಜಗ್ಗಾಡ್ತದ. ಬಹಳ ಬಿಗಿಯ ಬೇಡ, ಹರಿದು ಹೋದಿತ್ತು ಸಡಿಲ ಬಿಡಬೇಡ, ನಾದ ಉಂಟಾಗ್ಲಿಕ್ಕಿಲ್ಲ. ಬಹಳ ಬಿಗಿಯ ಬೇಡ, ಹರಿದು ಹೋದಿತ್ತು ಸಡಿಲ ಬಿಡಬೇಡ, ನಾದ ಉಂಟಾಗ್ಲಿಕ್ಕಿಲ್ಲ ಅಂತ. ಊರಿನೊಳಗಡೆ ಜಾತಿಯ ವಾಸನೆಗಳು ಹೋಗಬೇಕು. ನಮಗೆ ದೇವರು ಉಲಿಬೇಕಾದ್ರೆ ಜಾತಿ ಮೊದಲು ಹೋಗಬೇಕು. ಜಾತಿ ಹೀನನ ಮನೆ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನುಲಿದಾತನೆ ಜಾತ ನೋಡ ಸರ್ವಜ್ಞ. ಎಲ್ಲಿದೆ ಸ್ವಾಮಿ ಜಾತಿ? ಎಲ್ಲಿದೆ ಜಾತಿ? ಹಾಸ್ಪಿಟ್ಲಿಗೆ ಹೋಗಿ ಮಲಗಿದಾಗ, ನಮಗೇನಾರು ಆಕ್ಸಿಡೆಂಟ್ ಹಾಕಿದಾಗ ರಕ್ತ ಹಾಕಕ್ಕೆ ಬರ್ತಾರಲ್ಲ, ಅವಾಗ ಹೇಳಬೇಕು ನಮ್ಮ ಜಾತಿಯವ್ರದ್ದು ಬೇರೆಯವ್ರದ್ದು ಅಂತ ಕೇಳಬೇಕು. ಆವಾಗ ನಿಮ್ಮ ಜಾತಿ ಗೊತ್ತಾಗ್ತದೆ. ನಿಮ್ಮ ಜಾತಿ ಜಕ್ಕಸ್ಕೊಂಡು ಕೇಳತ್ತದ, ನಿಮ್ಮ ಜಾತಿ, ನಿಮ್ಮ ಜಾತಿ ಜಕ್ಕಸ್ಕೊಂಡು ಕೇಳತ್ತದ. ಇದು ಯಾವ ಜಾತಿ ರಕ್ತ ಅಂತ ಕೇಳ್ರಿ.